ಹಾಯ್ ಗೈಸ್, ಎಲ್ಲಿ ಹೋಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಊಟಕ್ಕೆ. ಒಂದೇ ಒಂದು ಈರುಳ್ಳಿ ಹೆಚ್ಚಿದ್ರೆ, ಜಾಸ್ತಿ ಹೆಚ್ಚಿಲ್ಲ, ಒಂದೇ ಹೆಚ್ಚಿದ್ದು. ಆಗಲೇ ಕಣ್ಣಲ್ಲಿ ಬರ್ತಾ ಇತ್ತು ಕಣ್ಣೀರು. ಅಪ್ಪ ಇದೇ ನಾವೇ ಕಾಸು ಕೊಡ್ಕೊಂಡು ನಾವೇ ಕುಯ್ದು ನಾವೇ ಕಣ್ಣಲ್ಲಿ ಕಣ್ಣೀರನ್ನ ಬಸ್ಕೋತಾ ಇದ್ದೀವಿ. ಅದೇ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮೂರು ದಿವಸದಿಂದ ಮನೇಲಿ ಇರಲಿಲ್ಲ, ಮೈಸೂರಿಗೆ ಹೋಗಿದ್ವಿ. ಗುರುವಾರ ನೈಟ್ ಹೋಗಿದ್ದು, ಶುಕ್ರವಾರ, ಶನಿವಾರ, ಭಾನುವಾರ ಸಂಜೆ ಬಂದಿದ್ದು. 3 ದಿವಸದಿಂದ ಅಡುಗೆ ಮಾಡಿ ಏನು ಮಾಡಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ಏನು ಮಾಡಿಸ್ತಿಲ್ಲ, ಅವರಿಬ್ಬರೇ ಮಾಡ್ಕೊತ ಇದ್ರು. ಸೊ ಇವಾಗ ಅಡುಗೆ ಮಾಡಬೇಕು ಅಂದರೆ ಲೇಸಿ ಆಗೋಗ್ಬಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡ್ಬೇಕಂದ್ರೆ ಆಗ್ತಾನೆ ಇಲ್ಲ. ನನ್ನ ಒಬ್ಬಳಿಗೆ ಮಾತ್ರ ಹಿಂಗೇನಾ ಅಥವಾ ನಿಮ್ಮೆಲ್ರಿಗೂ ಹಿಂಗೆ ಆಗುತ್ತೆ? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ನನಗಂತೂ ಎಲ್ಲ ನೋವು ಬಂದರೆ ಸಾಕು, ಬರೀ ಇದೆ. ಇದಕ್ಕೂ ಮನಸ್ಸು ಬರೋಲ್ಲ, ಅಡುಗೆ ಮಾಡೋಕ್ಕೂ ಮನಸ್ಸು ಬರೋಲ್ಲ, ಏನಕ್ಕೂ ಮನಸ್ಸು ಬರೋಲ್ಲ. ಲೇಸಿಯಾಗಿ ಹೋಗ್ತೀನಿ. 2 ಡೇಸ್ ಅಡ್ಜಸ್ಟ್ ಆಗೋದು, ಆಮೇಲೆ ಮತ್ತೆ ಸರಿ ಹೋಗ್ತೀನಿ ಡೈಲಿ ರಿಟರ್ನು. ಟೈಮ್ ಆಗಲೇ 1 ಗಂಟೆ ಆಗಿದೆ ಗಾಯ್ಸ್. ಅಡುಗೆ ಮಾಡಬೇಕು, ತಿನ್ನಬೇಕು, ಉಣ್ಣಬೇಕು. ಇದೆಲ್ಲ ಯಾರು ಕಂಡುಹಿಡಿದು? ಬೇಜಾರು. ಬೆಳಗ್ಗೆ ಇದ್ದರೆ ಅಡುಗೆ ಮಾಡಬೇಕು, ಮತ್ತು ಸಾಯಂಕಾಲ ಆದರೆ ಅಡುಗೆ, ಮಧ್ಯಾಹ್ನ ಆದರೆ ಅಡುಗೆ. ಇದೆಲ್ಲ ಯಾರು ಕಂಡುಹಿಡಿದು ಅಂತ ಅನಿಸ್ತದೆ. ಸಿಟ್ಟು ನೋಡ್ತಿದ್ದೆಲ್ಲ ಮಾಡೋ ಅಷ್ಟೊತ್ತಿಗೆ ನಮಗಂತೂ. ಹಾಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡ್ತೀನಿ ಅಂದರೆ ರೈಸ್ ಮಾಡಲೇಬೇಕು ನಾನು ಅಂತ ಬೆಳಗ್ಗೆ ನೋಡಿ ನಾನು ಊಟ ಮಾಡಿದ್ರೆ ಸಾಂಬಾರು ರೈಸ್ ಕೂಡ ಕೆಲವು ಒಂದ್ಸತಿ ನಾನು ಏನು ಮಾತಾಡ್ತಿದ್ದೀರೋ ನನಗೆ ಗೊತ್ತಾಗಲ್ಲ. ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ನೀವು ಎಲ್ಲರೂ ಹೀಗೇನಾ? ಕಮೆಂಟ್ ಮಾಡಿ ಯಾರ್ಯಾರು ಹೀಗೆ ಅಂತ. ಸೊ ಅಡುಗೆ ಮಾಡ್ತೀನಲ್ಲ, ಸ್ವಲ್ಪ ಮೆಸ್ಸಿ ಆಗಿದೆ ಅಷ್ಟೇ. ಆವಾಗಲೇ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮಾಡೋದು ಅಷ್ಟೇ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಮನೆ. ಸೊ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡ್ತಿದ್ದೀನಿ. ಬಟ್ ಬೇಳೆ ಯೂಸ್ ಮಾಡ್ತಿಲ್ಲ, ಸಾಂಬಾರು ಪುಡಿ ಯೂಸ್ ಮಾಡ್ತಿಲ್ಲ. ಹಾಗೆ ಮಾಡ್ತಾಯಿದ್ದೀನಿ. ಸೊ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಯಾರಾದರೂ ಸಾಂಬಾರು ರೆಸಿಪಿ, ತರಕಾರಿ ಸಾಂಬಾರು ರೆಸಿಪಿ ಬೇಕು ಅಂದರೆ ಸೊ ಕಮೆಂಟ್. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತೈತೆ. ಬೆಳಿಗ್ಗೆ ಸ್ವಲ್ಪನೇ ತಿಂದೆ ಕೋರಿಯಂಡರ್ ರೈಸು, ತುಂಬ ಚೆನ್ನಾಗಿತ್ತು. ಸ್ವಲ್ಪನೇ ಮಾಡಿದ್ದೆ, ಅದಕ್ಕೆ ಸ್ವಲ್ಪನೇ ತಿಂದೆ. ನನಗೆ ಯಾವಾಗ ಅಡುಗೆ ಮಾಡ್ತೀನೋ ಅಂತ ಅನ್ನಿಸ್ತಾ ಇದ್ದೀನಿ. ಸೊ ಬೇಗ ಮಾಡಿ ಹೊಟ್ಟೆಗೆ ಹಾಕೊಳ್ಳೋದು ಊಟನ. ಮತ್ತು ನಿಮ್ಮದೆಲ್ಲ ಊಟ ಆಯ್ತಾ ಗಾಯ್ಸ್? ಏನು ಮಾಡ್ತಾಯಿದ್ದೀರಾ? ಟೊಮೊಟೊ ಹಾಕೋತಿದೆ. ಮಸಾಲೆ ನೋಡಿ ಗಮ್ಮಂತೈತೆ. ನಾನು ಈ ಒಂದು ಸಾಂಬಾರನ್ನ ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಹೋಟೆಲಲ್ಲಿ ಮತ್ತು ಇದು ಇಡ್ಲಿಗೆ ಸಾಂಬಾರೆಲ್ಲ ಕೊಡ್ತಾರಲ್ಲ, ಮತ್ತು ದೋಸೆಗೆ ಸಾಂಬಾರೆಲ್ಲ ಕೊಡ್ತಾರ, ಸೇಮ್ ಅದೇ ಥರ ಟೇಸ್ಟೇ ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಅಷ್ಟು ಸಕ್ಕತ್ತಾಗಿರುತ್ತೆ. ಇವಾಗ ಈ ರುಬ್ಬಿರೋ ಮಸಾಲೆನ ಇದೊಳಗೆ ಹಾಕ್ಕೊಂಡೆ ಸೊ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಗೈಸ್. ನಂಗೊತ್ತು ಈ ಸಾಂಬಾರನ್ನ ಸಖತ್ ಇಷ್ಟ. ಹೋಟ್ಲಲ್ಲಿ ಮಾಡಬೇಕಾದಾಗ ಅನ್ಕೋತಿದ್ದೆ ಹೆಂಗೆ ಮಾಡ್ತಾರೆ ಇದನ್ನು ಅಂತ. ಫೈನಲಿ ನನಗಿದು ರೆಸಿಪಿ ಯೂಟ್ಯೂಬಲ್ಲಿ ಸಿಕ್ತು. ಸಕ್ಕತ್ತಾಗಿದೆ. ಸೊ ಈ ಒಂದು ತರಕಾರಿ ಸಾಂಬಾರು ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೇನಾದ್ರು ಬೇಕು ಅನ್ನೋಂಗೆ ಕಮೆಂಟ್ ಮಾಡಿ. ಒಂದ್ಸಲಿ ಟ್ರೈ ಮಾಡಿ ಸಾಕು. ನೀವೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರ. ಬೇಳೆನೂ ಬೇಕಾಗಿಲ್ಲ, ಮತ್ತು ಏನದು ಅಯ್ಯೋ ಬಾಯಿಗೆ ಬರಲ್ಲ ಗಾಯ್ಸ್, ಬೇಗ ನಂಗೆ ಮಾತಾಡೋಕ್ಕೆ ಆಗಲ್ಲ. ಸಾಂಬಾರು ಪುಡಿ ಬೇಕಾಗಿಲ್ಲ, ಈಸಿಯಾಗಿ ಮಾಡ್ಕೊಬೋದು ನೋಡಿ. ಕಲ್ಲರು ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಿದೆ. ನಿಮ್ಗಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಕಲ್ಲರ್ ಮಾತ್ರ ಆಸಮಾಗಿದೆ.
ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮೇ ಬಿ ಒಂದು 4th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಸೊ ನಾನು ನನ್ನ ತಮ್ಮ ಹೋಟೆಲ್ಗೆ ಹೋಗಿ ಈ ಸಾಂಬಾರನ್ನ ತೊಗೊಬರ್ತಿದ್ವಿ. ಸಕ್ಕತ್ತಾಗಿರ್ತಿತ್ತು. ಸೇಮ್ ಅದೇ ಟೇಸ್ಟ್ ಇವಾಗಲೂ ಸಹ ಇದೆ. ನಮ್ಮಮ್ಮ 10 ರೂಪಾಯಿ ಕೊಡೋರು, 10 ರೂಪಾಯಿ 20 ರೂಪಾಯಿ ಕೊಡೋರು. ಸಾಂಬಾರು ತೊಗೊಂಡ್ಬಾ ಅಂತ ಏನಾದ್ರು ಅವ್ರ ಕೆಲಸದಿಂದ ಬಂದು ಲೇಟ್ ಆದಾಗ ಮಾಡೋಕ್ಕಾಗ್ತಿದ್ದಾಗ ತೊಗೊಂಡ್ಬರಕ್ಕೆ ಹೋಗ್ತಿದ್ದಲ್ಲ. ಒಂದು ಹೋಟೆಲ್ ಇತ್ತು, ರಾಘವೇಂದ್ರ ಹೋಟೆಲ್ ಅಂತ, ಫೇಮಸ್ ಹೋಟೆಲ್ ಅದು. ಅವಾಗ ನಾವಿದ್ದಿದ್ದು ಏರಿಯಾದಲ್ಲಿ ಸಕ್ಕತ್ತಾಗಿತ್ತು ಮಾತ್ರ ಸಾಂಬಾರು. ಆ ಸಾಂಬಾರನ್ನ ಯಾವಾಗಲೂ ನೆನೆಸ್ಕೊತಾ ಇದೆ, ಈ ಥರ ಸಾಂಬಾರು ಮತ್ತೆ ಸಿಗೋದೇನೋ ಅಂತ. ಫೈನಲಿ ಇಲ್ಲೆಲ್ಲ ನಮ್ಮ ಮನೆ ಹತ್ರ ಒಂದು ಹೋಟೆಲಲ್ಲಿ ಸೇಮ್ ಮನೆ ಥರ ಸಾಂಬಾರು ಸಿಗ್ತದೆ, ತುಂಬಿತ್ತು ಹೋಟೆಲಲ್ಲಿ. ಸೊ ಇವಾಗ ನಾನೇ ಮನೇಲಿ ಮಾಡ್ಕೊತಾ ಇದ್ದೀನಿ. ಎಷ್ಟಾದರೂ ತಿನ್ಬೋದು ಹಾಕ್ಕೊಂಡು, ಚೆನ್ನಾಗಿರುತ್ತೆ ನೋಡಿ. ಗಮ್ಮ ಅಂತೈತೆ. ಯಾವಾಗ ಎಷ್ಟು ಬೇಗ ಊಟ ಹಾಕೊಂಡು ತಿನ್ಬಿಡ್ತೀನಿ ಅನಿಸ್ತೈತೆ ನನಗೆ ಬಂತು. ಅಷ್ಟು ಗಮ್ಮ ಅಂತೈತೆ, ತಡ್ಕೊಳೋಕ್ಕೆ ಆಗ್ತಿಲ್ಲ ನಂಗೆ ಅದು ಆರಾಮ. ಇವಾಗ ಸಕ್ಕತ್ತಾಗಿದೆ. ನಾನು ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ನಾನು ರೀಸೆಂಟಾಗಿ ಆ ವಿಡಿಯೋ ನೋಡಿದ್ದು, ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸಾಂಬಾರು ಆಗೋ ಗ್ಯಾಪಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಬಿಟ್ಟೆ, ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ. ಆವಾಗಿಂದ ಕ್ಲೀನ್ ಮಾಡ್ಕೊಬಿಟ್ರೆ ರಿಸ್ಕ್ ಅನ್ಸಲ್ಲ. ಸೊ ಮಾಡಿಟ್ಬಿಟ್ಟೆಲ್ಲ ಹಾಗೆ ಹಂಗೆ ಬಿಟ್ಟುಬಿಟ್ರೆ ಮತ್ತೆ ತಿಂದಲ್ಲೇ ಮಲ್ಕೋಬೇಕು ಅನ್ಸಿರುತ್ತೆ. ಏನು ತೊಳಿಬೇಕು ಅಂತಲೇ ಅನಿಸಲ್ಲ. ಅದಕ್ಕೆಲ್ಲ ಆವಾಗೇ ಕ್ಲೀನ್ ಮಾಡ್ಕೊಬಿಟ್ಟೆ. ರೈಸ್ ಆಯಿತು. ಇವಾಗ ಸಾಂಬಾರು ಕುದೀತೈತೆ. ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ ಇವಾಗ. ಸ್ವರ್ಗಕ್ಕೆ ಮೂರೇ ಏನು ಅಂತಾರಲ್ಲ, ಹಂಗೆ ಸ್ವರ್ಗಕ್ಕೆ ಒಂದೇ ಕೇನು. ನಾನು ಸ್ವಲ್ಪ ಫುಡ್ಡಿ ಜಾಸ್ತಿ ಎಲ್ಲ ಅದು ಇದು ಅಡುಗೆಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಯಾವುದಾದ್ರು ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡಬೇಕಾದಾಗ ಬಾಯಲ್ಲಿ ಹಂಗೆ ನೀರು ಬರ್ತಾ ಇರುತ್ತೆ. ಅಯ್ಯೋ ಈ ಫುಡ್ ಮಾಡಬೇಕು ಅಂತ ಆ ಥರ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮಾಡೋಕ್ಕೂ ಮುಂಚೆ ಬಾಯಲ್ಲಿ ನನಗೆ ನೀರು ಬರ್ತಾ ಇರುತ್ತೆ. ಯಾರಿಗೆಲ್ಲ ಈ ಥರ ಆಗ್ತಿರುತ್ತೆ ಕಮೆಂಟ್ ಮಾಡಿ. ನನಗೆ ಮಾತಾಡೋದು ನಿಮಗೂ ಎಲ್ಲರಿಗೂ ಹಿಂಗೆ ಆಗುತ್ತೆ, ಕಮೆಂಟ್ ಮಾಡಿ. ಸೊ ಫೈನಲಿ ಸಾಂಬಾರು ಕೂಡ ಆಯಿತು, ರೈಸ್ ಕೂಡ ರೆಡಿ ಇದೆ. ಸಾಂಬಾರು ಮಾಡ್ತಾಯಿದ್ದೆ. ಇವಾಗ ನಮ್ಮ ಹಸ್ಬೆಂಡ್ಗೂ ಕಾಲ್ ಮಾಡಿ ಊಟ ಮಾಡ್ಬಾ ಅಂತ ಕರೆದು, ಸೊ ನಾನು ಹಾಗೆ ಊಟ ಮಾಡ್ತೀನಿ. ಹೊಟ್ಟೆ ಹಶ್ವಾಗ್ತೈತೆ. ಇವಾಗ ಆಗಲೇ 1:30ಗೆ ಹೊಟ್ಟೆ ಹಶ್ವಾಗ್ತೈತೆ. ಬೆಳಗ್ಗೆ ಸರಿಯಾಗಿ ತಿಂದಿಲ್ಲ. ಅದೇ ಗ್ಯಾಪಲ್ಲಿ ಚೋಚಾಯ್ತು ಒಂಚೂರು. ನೀವು ಅನ್ಕೋಬೋದು ಒಂದು ಫುಲ್ ಬಟ್ಲು ಖಾಲಿ ಮಾಡಿದ್ದೀನ ಅಂತ. ನೋಡಿ ಅನಿಸೇ ಇಲ್ಲ. ಇವತ್ತಿನ ಜಸ್ಟ್ ಎತ್ಕೊಂಡು ಒಂಚೂರು ಬಾಯಿಗೆ ಹಾಕ್ಕೊತೀನಿ ಅಷ್ಟೇ. ಹಾಗಂತ ಫುಲ್ಲೆಲ್ಲ ತಿನ್ಕೊಂಡು ಕೂತ್ಕೊಳ್ಳೋ. ಆಲ್ರೆಡಿ ಕೆಮ್ಮಾಗಿದೆ ಅಂದ್ರೂ ತಿಂತಿರ್ತೀನಿ, ಬಿಡೋಲ್ಲ ನಾನು. ಕೆಮ್ಮಾಗಿದೆ ಅಂತಾರೆ, ಬಿಡೋದೆಲ್ಲ ತಿಂತಾಯಿರ್ತೀನಿ. ಬಟ್ 2 ಚೂರು ಅಷ್ಟೇ, ಇಷ್ಟಷ್ಟು 1 ತುತ್ತು 2 ತುತ್ತು ಅಷ್ಟೇ ತಿಂದಿದ್ದು. ಬೇಗ ಹಾಕೊಂಡಿದ್ದು, ಜಾಸ್ತಿ ತಿಂದಿಲ್ಲ. ಹಾಯ್ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಊಟಕ್ಕೆ. ಒಂದೇ ಒಂದು ಈರುಳ್ಳಿ ಹೆಚ್ಚಿದ್ರೆ, ಜಾಸ್ತಿ ಹೆಚ್ಚಿಲ್ಲ, ಒಂದೇ ಹೆಚ್ಚಿದ್ದು. ಆಗಲೇ ಕಣ್ಣಲ್ಲಿ ಬರ್ತಾ ಇತ್ತು ಕಣ್ಣೀರು. ಅಪ್ಪ ಇದೇ ನಾವೇ ಕಾಸು ಕೊಡ್ಕೊಂಡು ನಾವೇ ಕುಯ್ದು ನಾವೇ ಕಣ್ಣಲ್ಲಿ ಕಣ್ಣೀರನ್ನ ಬಸ್ಕೋತಾ ಇದ್ದೀವಿ. ಅದೇ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ದಿವಸದಿಂದ ಮನೇಲಿ ಇರಲಿಲ್ಲ, ಮೈಸೂರಿಗೆ ಹೋಗಿದ್ವಿ. ಗುರುವಾರ ನೈಟ್ ಹೋಗಿದ್ದು, ಶುಕ್ರವಾರ, ಶನಿವಾರ, ಭಾನುವಾರ ಸಂಜೆ ಬಂದಿದ್ದು. 3 ದಿವಸದಿಂದ ಅಡುಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ ಅವ್ರ ತಂಗಿ ಮನೆಗೆ ಹೋದಾಗ ಅವ್ರು ಏನೂ ಮಾಡಿಸ್ತಿಲ್ಲ, ಅವರಿಬ್ಬರೇ ಮಾಡ್ಕೊತಾಯಿದ್ರು. ಸೊ ಇವಾಗ ಅಡುಗೆ ಮಾಡಬೇಕು ಅಂದರೆ ಲೇಸಿ ಆಗೋಗ್ಬಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡಬೇಕಂದ್ರೆ ಆಗ್ತಾನೆ ಇಲ್ಲ ನನಗೆ. ಅಯ್ಯೋ ದೇವ. ಅಂದರೆ ನನ್ನ ಫೇವ್ರೆಟ್ ಫ್ರೆಂಡು. ನಮ್ಮ ಐದನ ಮದುವೆಲಿ ಹೊಸ್ಕೆ ಹಾಕಿದ್ರಲ್ಲ, ಯಾವಾಗ ಇಸ್ಕೊಂಬಂದಿದ್ದ ಮತ್ತೆ ಅದು ನಂಗೆ ಇಷ್ಟ ಅಂತೇಳಿ. ಅದು ಅಷ್ಟೇ ಒಂದೊಂಚೂರು ಸಿಮ್ನ ಚೂರು ತಿಂತಾಯಿರ್ತೀವಿ ಅಷ್ಟೇ. ನಂಗೆ ಹಾಕೋದು ಇಷ್ಟ ಅದೆಲ್ಲ. ಅಂದರೆ ಬೇರೆ ಯಾವುದಾದ್ರು ತಿನ್ನೋಕ್ಕೋಗಲ್ಲ. ಚಿಪ್ಸು ಲೇಸು ಅಂಥವೆಲ್ಲ ತಿನ್ನೋಕ್ಕಲ್ಲ. ಬಟ್ ತಿಂದರೆ ಪ್ರೋಟೀನ್ ಇರೋದ್ರೆ ತಿನ್ನೋದು. ಹಾಗಂತ ಚೂರು ಪ್ರೋಟೀನ್ ಇತ್ತು ಅಂತ ಕೇಳಿಬಿಡಿ, ಜಸ್ಟ್ ಸುಮ್ಮನೆ ಲೈಕ್ ಅಷ್ಟೇ, ಭಯ ಆಡ್ಸೋದಕ್ಕಷ್ಟೇ. ಹಾಗೆ ಇಟ್ಟರೆ ಮರ್ತೋಗ್ಬಿಡ್ತೀನಿ, ಅಲ್ಲೇ ಇರುತ್ತೆ. ಯಾವಾಗೊಂದು ನೆನ್ಪು ಮಾಡ್ಕೋತೀನಿ.
ಸೊ ಅದಕ್ಕೆ ಅವಾಗ ಬಾಯಾಡಿಸ್ತಿದ್ರೆ ಓ ಏನೋ ಇದೆ ಅಲ್ವಾ ಅಂತ ಫೀಲ್ ಬರುತ್ತೆ. ಹಂಗೆ ಇಟ್ಬಿಟ್ರೆ ಹಂಗೆ ಇಟ್ಟಿರ್ತೀನಿ, ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ತಗೊಂಡೋಗಿ ಕೊನೆಗೆ ಡಸ್ಟ್ಬಿನ್ಗೆ ಹಾಕ್ತೀನಿ ಅಷ್ಟೇ. ನೀರನ್ನ ಜಾಸ್ತಿ ಕುಡಿತಾನೇ ಇರಿ, ಖಾಲಿ ಹೊಟ್ಟೆಯಲ್ಲಿ ಅಂತೂ ಇರಬೇಡಿ, ನೀರು ಕುಡಿತಾನೆ ಇರಿ ಯಾವಾಗಲೂ. ನಾನು ನೀರು ಕುಡಿದಿರ ಬರೀ ದಿನಕ್ಕೆ 2 ಗ್ಲಾಸ್ 3 ಗ್ಲಾಸ್ ಕುಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಸೊ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿತ್ತು, 2 ಕಿಡ್ನಿಲೂ ಸ್ಟೋನ್ ಇದೆ, ಈಗಲೂ ಇದೆ. ನಾನು ಒಂದ್ಸತಿ ಚೆಕಪ್ ಮಾಡಿಸಿದಾಗ ಸ್ಟೋನ್ ಆಗಿತ್ತು. ಸೊ ಆವಾಗ ಬರೀ ಜಾಸ್ತಿ ನೀರು ಕುಡಿತಾಯಿರಿ, ಕಮ್ಮಿ ಆಗುತ್ತೆ ಅಂತೇಳಿದ್ರು. ಆವಾಗಿಂದ ಜಾಸ್ತಿ ನೀರು ಕುಡಿತಾಯಿದ್ದೀನಿ. ಕೆಟ್ಟ ಮೇಲೆ ಬುದ್ಧಿ ಬರುತ್ತಲ್ಲ ಹಂಗೇ, ಆವಾಗಿಂದ ವಾಶ್ರೂಮ್ ಜಾಸ್ತಿ ನೀರು ಕುಡಿತಾ ಇರ್ತೀನಿ. ಮತ್ತು ವಾಶ್ರೂಮ್ಗೆ ಹೋಗಿ ಬಂದಾಗಲೂ ಅಷ್ಟೇ ನೀವು ಹೊಟ್ಟೆನ ಖಾಲಿ ಇಟ್ಕೊಬಾರ್ದು, ಆವಾಗಲೂ ಅಷ್ಟು 1 ಗ್ಲಾಸಸ್ ನೀರನ್ನ ಕುಡಿತಾ ಇರಬೇಕು ನೀವು. ಗಸ್ ಫೈನಲಿ ಊಟ ಆಯಿತು, ಕೂತಿದ್ದೀನಿ. ಸೊ 3 ಗಂಟೆಗೆ ನನ್ನ ಮಗ ಬರ್ತಾನೆ, ಕರ್ಕೊಬರ್ಬೇಕು. ಊಟ ಆಗಿ ಸೊ ನನ್ನ ಫೇವ್ರೇಟ್ ಆಲೂಂಡ ತವರು ಮೂವಿ ಹಾಕಿದ್ದಾರೆ, ನೋಡ್ತಾ ಕೂತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಲೂಂಡ ತವರು ಮೂವಿ? ನಾನಂತೂ ಎಷ್ಟೊಂದು ಸತಿ ಮೂವಿ ನೋಡ್ತಾನೆ ಫುಲ್ ಅಳುನೇ ಬಂದುಬಿಟ್ಟಿರುತ್ತೆ. ಸೊ ತಂದೆ ತಾಯಿ ಅನ್ನೋದು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ತಂದೆ ತಾಯಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಮೂವಿ. ಎಷ್ಟು ಸತಿ ಆಗ್ತಾಗಲೂ ನಾನಂತೂ ನೋಡ್ತಿರೇ ಇರಲ್ಲ, ನೋಡ್ತಾನೇ ಇರ್ತೀನಿ ಮೂವಿನ, ಅಷ್ಟು ಇಷ್ಟ ಆಗುತ್ತೆ ಮೂವಿ ಮಾತ್ರ. ಒಂದೊಳ್ಳೆ ಮೆಸೇಜ್ ಕೂಡ ಇದೆ ಈ ಮೂವಿಲಿ. ಸಖತ್ ಇಷ್ಟ ನಂಗೆ. ನೋಡಿ ಆಲ್ರೆಡಿ ಕಣ್ಣಲ್ಲಿ ನೀರು ಕೂಡ ಬರ್ತಾಯಿದೆ. ನಂಗೆ ಸಖತ್ ಇಷ್ಟ ಈ ಮೂವಿ ಅಂದರೆ. ಮೂವಿ ಕೂಡ ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಮೂವಿ. ಹೆಣ್ಮಕ್ಳಿಗೆ ತಾಯಿದಿರಿಲ್ಲ ಅಂದಮೇಲೆ ಅವ್ರ ಮನೆಗೆ ಬೆಲೆನೇ ಇರೋದಿಲ್ಲ ಅನಿಸುತ್ತೆ. ಹೋದಾಗ ಯಾವ ಥರ ಕಷ್ಟ, ಅಣ್ಣ ಅತ್ತಿಗೆ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ, ಅಪ್ಪ ಒಂಥರ ಫಿಲಮ್ ಒಂಥರ ಸಕ್ಕತ್ತಾಗಿದೆ. ಎಸ್ಸಲ್ಲಿ ನೋಡಿದ್ರೆ ಬೇಜಾರಾಗಲ್ಲ ಈ ಮೂವಿನ. 3 ಗಂಟೆ ಆಯಿತು, ನನ್ನ ಮಗನೂ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದೆ. ಏನೋ ಮಾತಾಡ್ತವನೆ ಅವನು, ವಿಡಿಯೋನೇ ಮಾಡೋಂಗಿಲ್ಲ ಅವನ ಮುಂದೆ, ಬೈತಾ ಇರ್ತಾನೆ. ಸೊ ಗೈಸ್, ನಾನು ಮಧ್ಯಾಹ್ನ ನನ್ನ ಮಗನ ಕರ್ಕೊಂಬಂದು ಸ್ವಲ್ಪ ಮಲ್ಕೊಬಿಟ್ಟೆ. ನಿದ್ದೆ ಬರ್ತಿತ್ತಲ್ಲ, ಸ್ವಲ್ಪ ಮಲಗಿದ್ದೆ. ಇವಾಗ ಬಟ್ಟೆ ಮಡಿಸ್ತಾ ಇದ್ದೀನಿ. ಗುರುವಾರ ಬೆಳಗ್ಗೆ ಒಗ್ದಾಕಿದ್ದು. ಸೊ ನಾನು ಮೈಸೂರಿಗೆ ಹೋಗ್ಬಿಟ್ನಲ್ಲ, ಹಂಗೆ ಇದೆ ಬಟ್ಟೆ ಎಲ್ಲ, ಅದಕ್ಕೆ ಇವಾಗೆಲ್ಲ ಮಡಿಸ್ಕೊತಾ ಇದ್ದೀನಿ. ಕಾಫಿ ಎಲ್ಲ ಆಯಿತಾ? ಟೈಮ್ ಆಗಲೇ 5:15. ಕಾಫಿ ಎಲ್ಲ ಆಯಿತಾ? ನಾನು ಕಾಫಿ ಟೀ ಎಲ್ಲ ಕುಡಿಯೋಲ್ಲ, ನಿಮ್ದಾಯ್ತಾ? ಸ್ವಲ್ಪ ಕೆಮ್ಮಾಗ್ಬಿಟ್ಟೈತೆ, ಯಾಕೋ ಗಂಟ್ಲಲ್ಲಿ ಒಂಥರ ಕಿರಿಕಿರಿ ಆಗ್ತೈತೆ. ಥರ ಒಣ ಕೆಮ್ಮು ಥರ, ಕೆಮ್ಮಕ್ಕೂ ಹೋಗ್ತಿಲ್ಲ, ಬಿಡೋಕ್ಕೂ ಹೋಗ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಸಂಜೆ 6:30 ಕೂಡ ಆಯಿತು. ಅವನು ಹೋಮ್ವರ್ಕ್ ಎಲ್ಲ ಬರ್ಕೋತಾ ಇದ್ದಾನೆ. ಸೊ ನೈಟ್ ಊಟಕ್ಕೆ ಮಾಮೂಲಿ ಮಧ್ಯಾಹ್ನದ ಸಾಂಬಾರು ಇರುತ್ತೆ, ರೈಸು ಮತ್ತು ಮುದ್ದೆ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.